ಆತ್ಮೀಯ ವೀಕ್ಷಕರೇ, ಕನ್ನಡ ಎಕ್ಸ್‌ಪ್ರೆಸ್ ಎಜುಕೇಷನ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಕ್ಲಾಸ್ ನವೋದಯ ವಿದ್ಯಾಲಯ ಪರೀಕ್ಷೆ ಬರೀತಕ್ಕಂಥ ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಇದಾಗಿದೆ. ಹಾಗೆ ಇನ್ನೂ ಸಾಕಷ್ಟು ಇಡುವೆಗಳು ಅಂದರೆ ನವೋದಯ 8 ಇಡುವೆಗಳು ನಮ್ಮ ಒಂದು ಪ್ಲೇ ಲಿಸ್ಟ್ನಲ್ಲಿ ಕೊಟ್ಟಿರ್ತೇನೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೇನೆ. ಇವತ್ತಿನ ಒಂದು ಟಾಪಿಕ್ ಆಗಿದೆ ಚಿತ್ರದ ಭಾಗಗಳ ಜೋಡಣೆ ಅಂತಕ್ಕಂಥ ಟಾಪಿಕನ್ನು ನೋಡ್ಕೊಳ್ಳೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸಮಸ್ಯಾ ಚಿತ್ರವನ್ನು ಕೊಟ್ಟಿರ್ತಾರೆ. ಇಲ್ಲಿ ಈ ಸಮಸ್ಯಾ ಚಿತ್ರವನ್ನು ನೋಡ್ಬೋದು ನೀವು. ಈ ಥರನಾಗಿ ಸಮಸ್ಯೆ ಚಿತ್ರವನ್ನು ಕೊಟ್ಟು ಈ ಭಾಗಗಳನ್ನು ಕೊಟ್ಟಿರ್ತಾರೆ. ಈ ಎಲ್ಲ ಭಾಗಗಳನ್ನು ಒಳಗೊಂಡು ಒಂದು ಉತ್ತರ ಪತ್ರಿಕೆಯಲ್ಲಿ ಇರುತ್ತೆ. ಹೇಗೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ನೀವು ಅನ್ಕೋಬೋದು, ಈ ಥರ ಚಿತ್ರ ಎಲ್ಲಿದೆ, ಇಲ್ಲಿದೆ, ಇಲ್ಲಿ ಕೂಡ ಇದೆ, ಇವೆರಡು ಆಯಿತು. ಹಾಗೆ ಚೌಕ್ ಬಾಕ್ಸ್ ಎಲ್ಲಿವೆ, ಇಲ್ಲೊಂದಿದೆ, ಇಲ್ಲೊಂದಿದೆ, ಈ ಬಾಕ್ಸು ಇಲ್ಲಿದೆ. ಹಾಗಾದರೆ ಸರಿಯಾದ ಉತ್ತರ ಇದೇ ಆಗಿದೆ. ನಿಮಗೆ ಇನ್ನು ನಾವು ಇವು ಯಾಕಾಗಲ್ಲ ಅಂತಕ್ಕಂಥದ್ದು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು, ಈ ಚಿತ್ರ ಅಂತಕ್ಕಂಥದ್ದು ಇಲ್ಲಿ ಯಾವುದೋ ಒಂದು ಅಡ್ಡಗೆರೆ ಇಲ್ಲ, ಅದಕ್ಕೆ ಇದು ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಇನ್ನೊಂದು ಈ ಥರ ಒಂದು ಸಿಂಬಲ್ ಇಲ್ಲ, ಈ ಥರ ಸಿಂಬಲ್ ಕೂಡ ಇಲ್ಲ. ಹಾಗೆ ಒಟ್ಟಿನಲ್ಲಿ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಈ ಚಿತ್ರಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಇವು ಅಡಗಿರುತ್ತವೆ ಅಂತಕ್ಕಂಥದ್ದು. ಇದರ ಸರಿಯಾದ ಉತ್ತರ ಆಯ್ಕೆ 1. ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಈ ಥರನ 4 ಚಿತ್ರಗಳು ಯಾವುದು ಒಳಗೊಂಡಿದೆ. ಇದು ಕೂಡ ಇಲ್ಲಿ ಇಂಥ ಒಂದು ಚಿತ್ರ ಇರೋದ್ರಿಂದ ಇದು ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಶೇಪ್ಗಳನ್ನು ನೋಡ್ಕೋಬೋದು. ಈ ಶೇಪ್ ಆಗಿರ್ತಕ್ಕಂಥದ್ದು ಇದು ಎಲ್ಲಿದೆ, ಇಲ್ಲಿ ನೋಡ್ಬೋದು, ಇಲ್ಲಿದೆ. ಹಾಗೆ ಈ ಶೇಪ್ ಅಂತಕ್ಕಂಥದ್ದು ಇಲ್ಲಿದೆ, ಇದು ಇಲ್ಲಿದೆ, ಇದು ಕೂಡ ಇಲ್ಲಿದೆ. ಹೀಗೆ 4 ಶೇಪ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಆಕೃತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆಯ್ಕೆ 1 ಇದಾಗಿದೆ. ಇದು 3 ತಪ್ಪಾಗುತ್ತೆ. ಇಲ್ಲಿ ಸರಳವಾಗಿ ನಾವು ತಿಳ್ಕೊಳ್ಬೋದು. ಈ 4 ಆಕೃತಿಗಳನ್ನು ಈ ಒಂದು ಚಿತ್ರದಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ಇದು ತಪ್ಪಾಗಿರ್ತಕ್ಕಂಥ ಆಕೃತಿಯಾಗಿದೆ. ಇದು ಕೂಡ ಆಯತಾಕಾರ ಇದೆ. ಹಾಗೆ ಇಲ್ಲಿ ಒಂದೇ ಟಿಕ್ಕಿ ಇದೆ. ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರುತ್ತೆ. ಈ 4 ಚಿತ್ರಗಳು ಎಲ್ಲಿವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. 3 ಇವೆ, ಇಲ್ಲಿ ಚೌಕಾಕಾರ ಇವೆ, ಇಲ್ಲಿ 5 ಇವೆ. ಹಾಗಾದರೆ ಸರಿಯಾಗಿ ಉತ್ತರ ಅಂದರೆ ಆಯ್ಕೆ 3 ಆಗಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ 3 ಆಗಿದೆ. ಇದು 3 ಆಕೃತಿಗಳಿವೆ, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಈ ಥರ ಇದೆ, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಆಯತಾಕಾರ ಇದೆ, ಇದು ಕೂಡ ತಪ್ಪಾಗುತ್ತೆ. ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಆಗಿದೆ. ನೋಡ್ಬೋದು, ಇಲ್ಲಿ ಈ ಥರ 4 ಆಕೃತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಆತ್ಮೀಯ ವೀಕ್ಷಕರೇ, ಇನ್ನೂ ಸಾಕಷ್ಟು ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಭ್ಯ. ನಿಮಗೆ NMMS ಮಾಹಿತಿ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಿರ್ತೇವೆ. ಹಾಗೆ ಮುರಾರ್ಜಿ ಆದರ್ಶ ಕುರಿತು ಮಾಹಿತಿಯನ್ನು ಕೊಟ್ಟಿರ್ತೇವೆ. ನೀವು ಹೋಗಿ ವೀಕ್ಷಿಸಿ, ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಹಾಗೆ ಈ ವಿಡಿಯೋ ಒಂದು ಲೈಕನ್ನು ಕೊಡಿ, ಕಾಮೆಂಟ್ ಕೂಡ ಕೊಡಿರಿ, ಹಾಗೆ ಶೇರನ್ನು ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.